ಅಲ್ಹಮ್ದುಲಿಲ್ಲಾ ಎಲ್ಲಾ ಕಾನ್ಸ್ಟಿಟ್ಯೂಷನ್ಗೆ ನೋಡ್ಕೊಂಡು ಹೇಳಕ್ ಆಗಲ್ಲ ನಾನು. ಬಿಕಾಸ್ ಇವ್ರು ಏನ್ ಮಾಡ್ತವ್ರೆ ಏನಿಲ್ಲ ಎಲ್ಲ ಜನನೇ ಸಾಕ್ಷಿ. ಅದು ಯಾವ್ಯಾವ ರೀತಿಯಿಂದ ಏನೇನ್ ನಡೀತಾ ಐತೆ ಏನೇನಿಲ್ಲ ಅಂತ. ಬಟ್ ಸುಮಾರು 14-15 ವರ್ಷದಿಂದ ನಾನು ಒಂದೆರಡು ಇಶ್ಯೂ ಮೇಲೆ ಸೀರಿಯಸ್ ಆಗಿ ಓಡ್ತಾ ಇದ್ದೀವಿ, ವಿಚ್ ಇಸ್ ಪಬ್ಲಿಕ್ ಇಂಟ್ರೆಸ್ಟ್, ಜನ ಪರವಾಗಿ ಇಂಟ್ರೆಸ್ಟ್ ಇಶ್ಯೂ ಅದು. ಅದಕ್ಕೆ ನಾನು ಸೀರಿಯಸ್ ಆಗಿ ನಾನು ನೋಡ್ತಾ ಇದ್ರೆ ನಮ್ ವಕ್ಫ್ ಬಗ್ಗೆ ಬೇಕಾದ್ರೆ ಆಮೇಲೆ ಮುಂದಿನ ಟೈಮ್ ನಲ್ಲಿ ನಾನು ಹೇಳ್ತೀನಿ. ಅಜಿಸೆ ಡಬಲ್ ರೋಡ್ ಇದೆ, ವೈಡ್ನಿಂಗ್ ಆಫ್ ದಿ ಅಜಿಸೆ ಡಬಲ್ ರೋಡ್ ಏನ್ ಮಾಡಿದಿರಿ ಹೇಳಿ, ಇವರೇ ಬಂದು ಹೇಳಿ ಏನ್ ಮಾಡಿದಿರಿ ಏನಿಲ್ಲ ಅಂತ. ಎರಡ್ 2008 ಸುಮಾರು 2016-17 ಗಂಟ 2008 2016-17 ಎಷ್ಟು ವರ್ಷ ಆಯ್ತು? ಸುಮಾರು 9 ವರ್ಷ ಆಯ್ತು. ಪ್ರತಿ ಒಂದ್ ವರ್ಷ ಬರೋದು ಇವ್ರು ಬರಲ್ಲ, ಇವ್ರು ಕಳ್ಸೋದು, JCP समेत कल्सोदु। जैसे कल रात को मीटिंग एमएलए साहब और हमारे पंडू साहब बशीर भाई में सब बैठ को मीटिंग करो, एक दिन पहले अनाउंसमेंट भी कराए। अनाउंसमेंट कराने के बाद जो है पुलिस प्रोटेक्शन लेको, ये खुद क्लियर कर रही, आवाम को तकलीफ नहीं दे रही किसी भी। कारपोरेटर इदाने सर, उन्होंने जो हमने बात बोले, हमारा जो स्टेटमेंट दिए हमारे चैनल पर, उन्होंने बोल रही सो लीगली काम करो करको बोल रही सो। तो एक जो ऑर्डर्स ही वो पहले दिखा को डेमोलिश करती तो भी उन्होंने सही रेडी ही उसे भी करको उनकी बात बोल रही हूँ। हमें आर्डर सबको दिखा लो, बैठने नहीं होता आर्डर जी। हमें जो भी आर्डर दिखना कारपोरेशन के अंदर आर्डर है। क्या भी मैं भी तनवीर सेठ खड़ो को काम नहीं करते, IAS ऑफिसर ही, पूरे इंजीनियर सी, पूरी कारपोरेशन काम करने का, पूरी कारपोरेशन पर एस्टीमेट कर को ऐसे है, कारपोरेशन के अंदर पूरा ये सब फेल हो को ऐसा। तो हमें कौन इनको कापी दिखा ले को, पूरे आदमियों को दिखा ले को फिरने का नहीं होता। शादी नहीं हो रही हमारे घर में। JCP ಪೊಲೀಸ್ನವರು ಎಲ್ಲರಿಗೂ ಕರ್ಕೊಂಡು ಬಂದು ಯಾವ್ಯಾವ ರೀತಿಯಿಂದ ಅಕ್ರಮಗಳು ಮಾಡೋರು ಸ್ವಲ್ಪ ಬಂದು ಹೇಳಿ, ಧೈರ್ಯದಿಂದ ಬಂದು ಹೇಳಿ, ಒಪ್ಕೊಳ್ತೀನಿ ಇವ್ರು ಏನ್ ಮಾಡೋರೆ ಏನಿಲ್ಲ ನಮ್ಗೆ ಅಂತ। अभी तक जो है पाए तकमील तक नहीं पहुंचा है, तो यहाँ के कुछ मुकामी साथी हैं, हम उनसे जानना चाहते हैं कि क्या इसमें दिक्कत हो रही है, इसमें क्या आपको परेशानी हो रही है जनाब? 15 दिन में रास्ता बनाते हैं बोल के अभी तक रास्ता बनाए नहीं। 15 दिन में पूरे शीट वगैरह सब उखाड़ के पूरा बर्बाद कर दिया। रोलिंग शटर अपना वगैरह ये शीटा वगैरह सब लूट के लगे गए, शटर गेटर पूरा उखाड़ के लगे। लोगों के किराएदारों के नए नए बोर्ड पूरा लेके गए, सब लेके बहुत परेशान दे रहे। हर साल यही परेशानी देते हैं, हर बार आके परेशानी देते हैं। कभी बोलते हैं कभी ये कभी वो 200-250 पुलिस लेके आते हैं, बार परेशानी देते हैं। यही हमारे पास हर साल यही तकलीफ दे रहे हैं। नहीं सर, कोई कानून है ना सर, कानून है, उसका एक सिस्टम है, उसका एक निज़ाम है सर। इस तरह से करना जो है आप कैसा समझते हैं? हम डॉक्यूमेंट्स कारपोरेशन में ले जाके सबमिट करके सब लोग करके हैं, अभी उसका रिप्लाई नहीं आया। ये हालांकि जबरदस्ती गुंडागर्दी करते हैं। कौन सी गुंडागर्दी है ये? बिकॉज यू आर इन द सेंट्रल स्टेज ऑफ द पॉलिटिक्स ऑफ अवर NR क्षेत्र। ಯಾರ ಹತ್ರ ಹೋಗಿ ತಲೆ ಹೊಡ್ಕೊಳ್ಳೋಣ ಹೇಳಿ? ಯಾರಿಗೋ ಬಿಟ್ಟವ್ರೆ ಆ ಹುಚ್ಚನನ್ ಮಗನ್ಗೆ ಬಂದ್ ಅವನ್ ಹೇಳ್ತಾನೆ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗಿ ಕ್ವಶನ್ ಕೊಡಿ ಅಂತ। ಇವ್ರು ಯಾಕಿರೋದು? ಇವ್ರು ಓಟ್ ತಗೊಂಡು ಯಾಕಿರೋದು? ಇವರು ಅವ್ರ ಅಕಸ್ಮಾತ್ ನಿಮ್ ಪಾರ್ಟಿ ವರ್ಕರ್ಸ್ ಬಂದು ಬೊಗಳ್ತಾ ಇದ್ರೆ ಯಾಕೆ ನೀವು ಬಾಯಿ
ಮುಚ್ಚಸಕ್ ಹೇಳಲ್ಲ ಅವ್ರಿಗೆ? ಹಾ ಹೇಳಿ, ಯಾಕೆ ನೀವು ಓಟ್ ಮೇಲೆ ಬರ್ಲಿಲ್ಲ? ನಮ್ ಓಟ್ ಮೇಲೆ ಅಲ್ಲೂ ಭಾಗ ಮಾಡ್ಬಿಡ್ತೀರಿ, ಇವನ್ ಕೊಟ್ಟವನೇ ಇವನಿಲ್ಲ, ಅವ್ನ್ ಕೊಟ್ಟವನೇ ಇವನಿಲ್ಲ ಅಂತ. ಲೆಕ್ಕಾಚಾರ ಇರ್ಬೇಕು ಸ್ವಲ್ಪ ಹೇಳಕ್ಕೆ. 2016 ಗಂಟ 33 35 ಕೋಟಿ ತಗೊಂಡ್ ಬಂದವ್ರೆ ಮೋರಿಗೆಗೋಸ್ಕರ ಅಂತ. ಬಂದ್ ತೋರ್ಸ್ಲಿ ಮೋರಿ ಎಲ್ಲಿದೆ ಅಂತ. ಮೋರಿ ಫುಟ್ಪಾತ್ ಅಂತ ತಗೊಂಡ್ ಬಂದಿ ಚೆನ್ನಾಗಿ ಜಗಳಸವ್ರೆ ನಮ್ಗೆ. ತೋರ್ಸ್ಲಿ ಫುಟ್ಪಾತ್ ಎಲ್ಲಿದೆ ಅಂತ ತೋರ್ಸ್ಲಿ. ಪೂರ್ತಿ 3.67 ಕಿಲೋಮೀಟರ್ಸ್ ಹೇಳ್ತಾ ಇದ್ದೀನಿಲ್ಲ, 3.25 ಕಿಲೋಮೀಟರ್ ಮೋರಿನು ಫುಟ್ಪಾತ್ನು ತೋರಿಸಿ. ಇಲ್ಲಾಂದ್ರೆ ದುಡ್ಡು ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡಿದ್ರಿ ಅದನ್ನ ತೋರಿಸಿ. ಇದಾದ್ಮೇಲೆ ನಾವು ಶ್ರಮ ಪಟ್ಟಿ ಕೆಲಸ ಓಡಾಡಾದ್ಮೇಲೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ 2016-17 ನಲ್ಲಿ ಗೆಜೆಟ್ ಆಗಿರ್ತದೆ. ಡಾಕ್ಯುಮೆಂಟ್ಸ್ ಎಲ್ಲ ಬ್ಲೂ ಪ್ರಿಂಟ್ ಆಗಿರ್ತದೆ. ಎಲ್ಲರಿಗೂ ದುಡ್ಡು ಕೊಟ್ಟು ವೈಡ್ನಿಂಗ್ ಮಾಡ್ಕೊಂಡು ಬನ್ನಿ ಅಂತ. ಯಾಕ್ರಪ್ಪ ಮಲಗಿದಿರ ಅದರ ಮೇಲೆ, ಆ ಡಾಕ್ಯುಮೆಂಟ್ ಮೇಲೆ? ವಾಟ್ ಆರ್ ಯುವರ್ ಇಂಟೆನ್ಷನ್ಸ್? ಹೇಳ್ಬೇಕು ಇಲ್ಲ? ನಾವು ಕೇಳ್ತೀವಿ. ಇವತ್ತಿಂದು ಏನ್ ಪರಿಸ್ಥಿತಿ ಇದೆ ನೀವು ಕೇಳಿರೋದು ಅದೆಲ್ಲ ನಿಮ್ ಇಂಟರ್ನಲ್, ಅದು ನಿಮ್ ಪಾರ್ಟಿ ಇಂಟರ್ನಲ್. ಅದು ನೀವ್ ಏನೇನ್ ಮಾಡ್ಕೊಳ್ತೀರೋ, ಅವ್ರು ಮಾಡ್ತಿರೋ ಬಿಡ್ತಿರೋ, ನೀವ್ ಏನ್ ಮಾಡ್ತೀರೋ ಅದನ್ನ ಬೇಕಾಗಿಲ್ಲ. ಜನ ಪರವಾಗಿ ನೀವು ಒಂದ್ ಇಶ್ಯೂ 2008 ಇಂದ 26 ಬಂದ್ಬಿಟ್ಟೈತೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು ಹೇಳಿ? 15 ವರ್ಷ ಬೇಕು ಒಂದ್ ಸಾಮಾನ್ಯ ಒಂದ್ MLA ಅವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಯಾವ್ದಾನ ಒಂದ್ ಬೆಟರ್ಮೆಂಟ್ ಗೆ, ಪಬ್ಲಿಕ್ ಇಂಟ್ರೆಸ್ಟ್ ಗೆ, ಸಿಟಿ ಬೆಟರ್ಮೆಂಟ್ ಗೆ ಮಾಡಿರೋದು 15 ವರ್ಷ ಆಗ್ಬೇಕು ಹೇಳಿ ನೀವೇ. जो भी जो अजीत सेठ रोड के बारे में, अजीत सेठ रोड में तकरीबन 25% हिस्सा जो काम बैलेंस होता है, जो काम पेंडिंग है, उसके कुछ वजूहात हैं. उसके वजूहात में एक सबसे बड़ी परेशानी मोहम्मद अली मुल्ला शरीफ, वो आदमी की वजह से तकरीबन काम जो है पेंडिंग होगा. इंशाअल्लाह बहुत जल्द वो काम मुकम्मल होता है. अब भी प्रेजेंट जो है एक 2-4 दिन से वो तरक्की के काम को लेकर बड़ा बजट या बड़ा पैसा या बड़ा कुछ मामला होने की वजह से जो है कुछ वाइंडिंग ऑफ द रोड का काम और जो 25% जो काम रुका है वो सिर्फ मोहम्मद अली मुल्ला शरीफ के वजह से रुका हो. बेशक, क्या ये बात सच है कि सर? 101% जी ठीक है सर. ಇದ್ದಂಗ ಇವಾಗ ಈ ನಡುವೆ ಏನಾಗ್ತದೆ, ವೈಟ್ ಟಾಪ್ಲಿಂಗ್ ಆಫ್ ದಿ ರೋಡ್ ತಗೊಂಡ್ ಬಂದ್ಬಿಡ್ತೀರಿ ನೀವು. ಹೋದ ವರ್ಷ ಯಾವ ಕಾನೂನು, ಇವಾಗ ಕಾನೂನು, ಯಾವ ಕಾನೂನಿನಲ್ಲಿ ಗೆಜೆಟ್ ನೋಟಿಫಿಕೇಶನ್ ಇರೋದು ಟೈಮ್ನಲ್ಲಿ ಯಾವ ಕಾನೂನು ಇದೆ ಸ್ವಲ್ಪ ಅದನ್ನ ಬಂದು ಬಾಯಿ ಬಿಚ್ಚಿ ಹೇಳಿ. ವೈಟ್ ಟಾಪಿಂಗ್ ಆಫ್ ದಿ ರೋಡ್ ತಗೊಂಡ್ ಬಂದಿರೋದು ಯಾವ ಕಾನೂನು ಸ್ವಲ್ಪ ತೋರಿಸಿ. ಏನ್ ಮಾಡ್ತಾ ಇದ್ದೀರಿ ನೀವು? ಏನಿಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ. ನವನೇ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು 62 ವರ್ಷ, ನನ್ಗೆ 15 ವರ್ಷ ಅಂತ ಹೇಳಿದ್ರೆ 47 ವರ್ಷದಿಂದ ಯಾವ ರೀತಿಯಿಂದ ನಮ್ಗೆ ಹೊಟ್ಟೆ ಇಲ್ಲ, ತಲೆನೋವು ಇಲ್ಲ, ಹೆಂಗಸರು ಇಲ್ಲ, ಮಕ್ಕಳಿಲ್ಲ, ಏನು ಇಲ್ಲ ನಮ್ಗೆ. ಎಲ್ಲ ನಿಮ್ ಹಿಂಗಡೆನೆ ಬಿಟ್ಕೊಂಡು ಎಲ್ಲ ನೋಡ್ಕೊಂಡಿರಾರ ಹೇಳಿ ನೀವೇ. ಸರಿ ಬಿಡಿ, ಎಲ್ಲ ತಕೊಂಡ್ ಬಂದಾದ್ಮೇಲೆ 2016-17 ಇಂದ ಯಾಕೆ ನೀವು ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಮಾಡಕ್ ಕೊಡ್ತಾ ಇಲ್ಲ? ಇದೆಲ್ಲ ನೋಡಿ ಪಬ್ಲಿಕ್ ಇಂಟ್ರೆಸ್ಟ್ ಇಶ್ಯೂ. ಇದು ಫೈನಲಿ ಒಂದ್ ಮಾತು ಒಂದ್ ಫೀಲಿಂಗ್ ಇಂದ ಹೇಳ್ತೀನಿ. ಇವತ್ತು ಇವರು ಹಾರ್ಟ್ ಬ್ರೋಕರ್ ಆಗಿದ್ದಾರೆ. ಇವ್ರ ಹೃದಯನು ಇವತ್ತು ಮುರಿಕೊಂಡ್ಬಿಟ್ಟವ್ರೆ ಮಿನಿಸ್ಟ್ರಿ ಕೊಳ್ಳಿಲ್ಲ ಅಂತ. ನೀವು ನನ್ ಚಿಕ್ಕ ಬಾಯಿಂದ ದೊಡ್ಡ ಮಾತು ಹೇಳ್ಬಿಡ್ತಾ ಇರೋದು, ಹೇಳ್ಬಾರ್ದಾಗಿತ್ತು. ಒಂದ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಪಬ್ಲಿಕ್ ರಿಲೇಟೆಡ್ ಇಶ್ಯೂಸ್ ನೀವು ಸರಿಯಾಗಿ ಮಾಡ್ಕೊಂಡು ಇರ್ತಾ ಇದ್ರೆ ಸಮಂದ್ರ ಬಂದಂಗೆ ಬಂದ್ಬಿಡ್ತಾ ಇದ್ರು ಎಲ್ಲ ಬೀದಿಗೆ. ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಸಾಹೇಬ್ರೆ. ನೀವು ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ಇಶ್ಯೂಸ್ ಎಲ್ಲ ಚೆನ್ನಾಗಿ ಮುಟ್ಕೊಂಡು ಪಬ್ಲಿಕ್ ಹಿಟ್ ನಲ್ಲಿ ನಿಂತ್ಕೊಂಡು ನೀವು ಮಾಡ್ತಾ ಇದ್ರೆ ಇವತ್ತು ಸುನಾಮಿ ಆಫ್ ಪೀಪಲ್ ವುಡ್ ಹ್ಯಾವ್ ಕಮ್ ಔಟ್. ಇವತ್ತು ನೋಡಿ, ನಾನೇನು ಹೇಳಲ್ಲ, ಯಾರ ಬಗ್ಗೆನೂ ನಾನು ಮಾತಾಡಲ್ಲ. ರಿಸಲ್ಟ್ಸ್ ಎಲ್ಲ ನಿಮ್ ಮುಂದ್ಗಡೆ ಇದೆ. ಡೆಫಿನೆಟ್ಲಿ ಎಲ್ಲ ದಾಖಲೆನೆ ಇವಾಗ ನಾನು ಹೇಳ್ತಾ ಇರೋದು. ಇದು ಎಲ್ಲ ಹೇಳಿಕೆಗಳು ಇಲ್ಲ, ಇದು ಎಲ್ಲ ದಾಖಲೆ.
ಇಷ್ಟೊಂದಿದೆ ದಾಖಲೆ 15 ವರ್ಷದಿಂದ, ನೂರಾರ್ನಲ್ಲಿ ಇಲ್ಲ, ಸಾವಿರಾರು ಪೇಜಸ್ ನಲ್ಲಿ ಇದೆ. ಯಾರು ಕೂತ್ಕೊಳ್ತಾರೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಮಾಡಿ, ನಾನೇನ್ ಸಿದ್ಧ 24x7. ಜನ ಪರವಾಗಿ ಮಾಡ್ತಾ ಇದ್ದೀರಾ, ಇನ್ನ ಬೇಡಿಕೆ ಮಾಡ್ಕೊಳ್ತಾ ಇದ್ದೀನಲ್ಲ, ಜನ ಪರವಾಗಿ ನೀವು ನಿಂತ್ಕೊಂಡ್ರೇನೆ. ಒಂದು ಉದಾಹರಣೆ, ನಾನು ಯಾರಿಗೋ ನನ್ನ ಕಡೆಯಿಂದ ಸಹಾಯ ಮಾಡಿದ್ರೇನೆ ಅವ್ನು ನಮ್ಮ ಬಗ್ಗೆನೆ ನಿಂತ್ಕೊಳ್ಳೋದು. ಇದು ಸಾಧ್ಯ ಆಯ್ತು. ನಾವು ಏನು ಮಾಡ್ದಂಗೆ, ಏನು ಕೇಳ್ದಂಗೆ ಎಲ್ಲರಿಗೂ ಅವ್ರ ಮೇಲೆ ಬಿಟ್ಬಿಟ್ಟು ಇವಾಗ ನಮ್ ಟೈಮ್ ಇವಾಗ ಹಿಂಗಿದೆ, ಎಲ್ಲ ನಿಂತ್ಕೊಳ್ಳಿ ಅಂದ್ರೆ ಯಾರು ನಿಂತ್ಕೊಳ್ತಾರೆ? ಅಂದ್ರೆ ನನ್ ಜನ ಪರವಾಗಿ ನಾನು ಮಾತಾಡಲ್ಲ, ಬಟ್ ಐ ಹ್ಯಾವ್ ಬಿನ್ ಹರ್ಟ್. 15 ವರ್ಷ ನನ್ಗೆ 18-20 ರಿಕ್ವೆಸೇಷನ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಫೈನಲಿ ಹೇಳ್ಬಿಡ್ತಾ ಇದ್ದೀನಿ, 18ಇಂದ 20 ರಿಕ್ವೆಸೇಷನ್ ಕೊಟ್ಟಿದ್ದೀನಿ. ಅರ್ಧ ಗಂಟೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ, ನಾನು ಕೂತ್ಕೊಂಡು ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. 10 ವರ್ಷದಿಂದ ನಿಮ್ಗೆ ಅರ್ಧ ಗಂಟೆ ಇಲ್ಲ? ಹೇಳಿ ನೀವೇ. ಮಿಕ್ಕಿದ್ದು ಇದರ ಮೇಲ್ಗಡೆ ನಾನು ಏನೂ ಹೇಳಲ್ಲ, ಬಸ್ ಮೇಲ್ಗಡೆ ಎಲ್ಲ ಅರ್ಥ ಮಾಡ್ಕೋಬೇಕು. ಸರ್ ನಾವೂನು ನಿಮ್ಗೆ ಇವಾಗ ನೀವು ಕ್ವಶನ್ ಎದ್ಬಿಟ್ಟಿದ್ದೀರಿ, ನಾವೂನು ಇವರು ಮುಯಿ ಹೋಗ್ದಂಗೆ ಇವ್ರು ನೋಡ್ಕೊಳ್ಳಿಕ್ಕೆ 4 ವರ್ಷದಿಂದ ಇವ್ರಿಗೆ ಬರಿತಾ ಇಲ್ಲ. 3-4 ವರ್ಷದಿಂದ, ಎಷ್ಟು ವರ್ಷದಿಂದ? 3-4 ವರ್ಷದಿಂದ ಇವರು ಕೇಳಲ್ಲ, ಇವರು ಆಗಲ್ಲ, ಇವ್ರ ಮೇಲೆ ಇವ್ರ ಹಿಂದ್ಗಡೆ ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಎಲ್ಲ ಬರ್ಕೊಂಡು ಬರ್ತಾ ಇದ್ದೀನಿ. ಸೀರಿಯಸ್ ಆಗಿ ಬರಿತಾ ಇದ್ದೀನಿ. ಇವ್ರು ಕೇಳಲ್ಲ ಸರ್. ಇವಾಗ ದಿ ಬಾಲ್ ಈಸ್ ಇನ್ ಹಿಸ್ ಕೋರ್ಟ್, ಲೆಟ್ ಹಿಮ್ ಇನ್ವೈಟ್. ಅವ್ರು ಕೂಗ್ಲಿ, ನಮ್ ರಿಕ್ವೆಸಿಷನ್ಸ್ ಮಾಡಿಕೊಂಡು ಡೆಫಿನೆಟ್ಲಿ ವಿ ವಿಲ್ ಗೋ ವಿತೌಟ್ ಹೆಸಿಟೇಷನ್.